ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಬ್ಬರು ಸ್ಪರ್ಧಿಗಳಿಗೆ ರೆಡ್ ಕಾರ್ಡ್ ತೋರಿಸಿ ಮನೆಯಿಂದ ಆಚೆ ಕಳಿಸಿದ್ದಾರೆ. ವೀಕ್ಷಕರೇ, ವಿಜಯ್ ಸೇತುಪತಿ ಅವರು ನಡೆಸಿಕೊಡುತ್ತಿರುವ ತಮಿಳಿನ ಬಿಗ್ ಬಾಸ್ನಲ್ಲಿ ಇಬ್ಬರ ಸ್ಪರ್ಧಿಗಳ ಅತಿರೇಕ ವರ್ತನೆಯನ್ನು ಕಂಡು ಇಡೀ ತಮಿಳುನಾಡಿನ ಬಿಗ್ ಬಾಸ್ ವೀಕ್ಷಕರು ಕೋಪಗೊಂಡಿದ್ರು. ಬಿಗ್ ಬಾಸ್ನಲ್ಲಿ ಕಮರುದ್ದೀನ್ ಮತ್ತು ಪಾರು ಎನ್ನುವ ಈ ಇಬ್ಬರ ಸ್ಪರ್ಧಿಗಳ ವರ್ತನೆ ಅತಿರೇಕಕ್ಕೇರಿತ್ತು. ದಿನೇ ದಿನೇ ಇವರ ವರ್ತನೆಯನ್ನ ಕಂಡು ಬಿಗ್ ಬಾಸ್ ವೀಕ್ಷಕರು ಇವರು ಯಾವಾಗ ಆಚೆ ಬರ್ತಾರೆ ಅಂತ ಕಾಯ್ತಾ ಇದ್ರು. ಆದರೆ ಬಿಗ್ ಬಾಸ್ ಅವರಿಗೆ ಈ ತರಹದವರು ಇದ್ರೆ TRP ಬರುತ್ತೆ ಅಂತ ಅವರನ್ನ ಹಾಗೆ ಇಟ್ಕೊಂಡಿದ್ರು. ಯಾವುದೇ ಆಗಲಿ ಅತಿ ಆದರೆ ಅದು ಅವರಿಗೇನೆ ಕಷ್ಟ ಅನ್ನೋದು ಈ ಬಾರಿ ಬಿಗ್ ಬಾಸ್ ಅವರ ಈ ನಿರ್ಧಾರದಿಂದ ಗೊತ್ತಾಗಿದೆ. ತಮಿಳಿನ ಬಿಗ್ ಬಾಸ್ ಇನ್ನೇನು ಫೈನಲ್ ಹಂತಕ್ಕೆ ಬಂದಿದೆ. ಇದೀಗ ಟಿಕೆಟ್ ಫಿನಾಲೆಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಆ ಟಾಸ್ಕ್ ಏನು ಅಂದ್ರೆ 9 ಸ್ಪರ್ಧಿಗಳು ಒಂದು ಕಾರಿನಲ್ಲಿ ಇರಬೇಕು. ಯಾರು ಕಾರಿನಿಂದ ಬೇಗ ಆಚೆ ಬರ್ತಾರೆ ಅವರು ಆ ಆಟದಿಂದ ಔಟ್ ಆಗ್ತಾರೆ. ಅದೇ ರೀತಿ 9 ಸ್ಪರ್ಧಿಗಳು ಆ ಆಟವನ್ನ ಆಡ್ತಾ ಇದ್ರು. ಆಗ ಈ ಕಮರುದ್ದೀನ್ ಮತ್ತು ಪಾರು ಎನ್ನುವರು ಒಬ್ಬ ಸ್ಪರ್ಧಿಯನ್ನ ಕಾಲಿಂದ ಒದ್ದು ಆಚೆ ತಳ್ಳಿದ್ದಾರೆ. ಕೆಳಗಡೆ ಬಿದ್ದ ಸ್ಪರ್ಧಿಗೆ ಆರೋಗ್ಯದಲ್ಲಿ ಏರುಪೇರು ಆದಾಗ ಅಲ್ಲಿರುವ ಕೆಲವು ಸ್ಪರ್ಧಿಗಳು ಆಟವನ್ನ ಗಿವ್ ಅಪ್ ಮಾಡಿ ಕೆಳಗೆ ಬಿದ್ದಿರುವ ಸ್ಪರ್ಧಿಯ ಆರೋಗ್ಯ ವಿಚಾರಣೆಯನ್ನ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಈ ಕಮರುದ್ದೀನ್ ಮತ್ತು ಪಾರು ನಾಟಕ ಮಾಡ್ತಾ ಇದ್ದಾನೆ, ಏನೂ ಆಗಿಲ್ಲ ಅಂತ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ಕಂಡು ಬಿಗ್ ಬಾಸ್ನ ವೀಕ್ಷಕರು ಇವರನ್ನ ಕೂಡಲೇ ಆಚೆ ಹಾಕಬೇಕು ಅಂತ ಧ್ವನಿ ಎತ್ತಾ ಇದ್ರು. ಇದನ್ನೆಲ್ಲ ನೋಡಿ ವೀಕೆಂಡ್ ಅಲ್ಲಿ ವಿಜಯ್ ಸೇತುಪತಿ ಅವರು ಇವರಿಗೆ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ನಂತರ 2 ರೆಡ್ ಕಾರ್ಡ್ಗಳನ್ನ ತೋರಿಸಿ ಅವರನ್ನ ಕೂಡಲೇ ಮನೆಯಿಂದ ಆಚೆ ಕಳಿಸಿದ್ದಾರೆ. ಸ್ನೇಹಿತರೆ, ಸ್ಪರ್ಧಿಗಳಿಗೆ ರೆಡ್ ಕಾರ್ಡ್ ತೋರಿಸೋದ್ರಿಂದ ಅವರಿಗೆ ಏನೆಲ್ಲ ಆಗುತ್ತೆ ಅಂದ್ರೆ ಅವರು ಕೂಡಲೇ ಮನೆಯಿಂದ ಆಚೆ ಹೋಗ್ಬೇಕು. ನಂತರ ಬಿಗ್ ಬಾಸ್ನ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಬರುವಂತಿಲ್ಲ. ಫಿನಾಲೆಯಲ್ಲಿ ಕೂಡ ಅವರು ಬರುವಂತಿಲ್ಲ. ಜೊತೆಗೆ ಅವರು ಬಿಗ್ ಬಾಸ್ನಲ್ಲಿ ಎಷ್ಟು ದಿನ ಇರ್ತಾರೆ ಅಷ್ಟು ದಿನದ ಸಂಬಳ ಕೂಡ ಅವರಿಗೆ ನೀಡುವುದಿಲ್ಲ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಎಲ್ಲರೂ ಈ ಇಬ್ಬರು ಸ್ಪರ್ಧಿಗಳನ್ನ ಬೈಯುತ್ತಿದ್ದಾರೆ.